ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ. ಶಂಕರ್ ಬಿದ್ರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಂಕರ್ ಬಿದ್ರಿ ಅವರು ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ರಿ ಹೊಸದಾಗಿ. ಹೇಗನ್ನಿಸ್ತಾ ಇದೆ ಬಿದ್ರಿ ಅವರೇ? ಸಂತೋಷ ಆಗುತ್ತೆ. ನಾನು 40 ವರ್ಷಗಳ ಕಾಲ ಪಟ್ಟಂಥ ಪರಿಶ್ರಮಕ್ಕೆ ಮತ್ತು ನಿಷ್ಠಾವಂತ ಸೇವೆಗೆ ಸರ್ಕಾರ ಕೊಟ್ಟಿರೋ ಪುರಸ್ಕಾರ ಅಂತ ನಾನು ತಿಳಿದುಕೊಂಡಿದ್ದೀನಿ. ಈ ಹುದ್ದೆ ಇಡೀ ಪೊಲೀಸ್ ಇಲಾಖೆ ರಾಜ್ಯದಲ್ಲೇ ತಾವು ಅದಕ್ಕೆ ಮುಖ್ಯಸ್ಥರು, ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ. ಈ ಹುದ್ದೆಯನ್ನು ತಾವು ಪಡೆದಿದ್ದ ಅಥವಾ ತಮಗದು ಸಿಕ್ಕಿದ್ದ? ನನ್ನ 40 ವರ್ಷಗಳ ಕಾಲದ ಸೇವಾ ಚರಿತ್ರೆಯನ್ನು ಸರ್ಕಾರ ಗಮನಿಸಿ ನನಗೆ ಈ ಹುದ್ದೆಯನ್ನು ನೀಡಿದೆ. ಈ ಹುದ್ದೆಗೂ ಮೊದಲು ಅನೇಕ ವಿಚಾರಗಳು ಚರ್ಚೆಯಾದವು. ಈ ರಾಜ್ಯದಲ್ಲಿ ಬಹಳಷ್ಟು ಸೀನಿಯರ್ IPS ಆಫೀಸರ್ಸ್ ಇದ್ದಾರೆ. ಶಂಕರ್ ಬಿದ್ರಿಗೆ ಯಾಕೆ ಸಿಕ್ಕಬೇಕು? ಶಂಕರ್ ಬಿದ್ರಿ ಬಹಳ ಶಕ್ತಿಯುತರು, ಪ್ರಬಲರಿದ್ದಾರೆ, ಹಾಗಾಗಿ ಅವರು ಅದನ್ನೇ ಪಡಿತಾರೆ ಅಂತೇಳಿ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಿದ ಬಿದ್ರಿ ಅವರೇ. ಆದರೂ ಕೂಡ ಈ ಹುದ್ದೆಗೆ ತಾವು ಬಂದು ಕುಳಿತುಕೊಂಡಿದ್ದೀರಿ. ಈ ಹುದ್ದೆಯಲ್ಲಿ ಕುಳಿತ ನಂತರ ಸಮಸ್ಯೆಗಳೇನಾದರೂ ಕಂಡು ಬಂದು ತಮಗೆ, ನಾನು ಯಾರನ್ನೂ ಓವರ್ಟೇಕ್ ಮಾಡಿ ಬಂದಪ್ಪ ಅಥವಾ ನಾವು ಹುದ್ದೆ ನನ್ನ ಕೆಪಾಸಿಟಿಗೆ ಸಿಕ್ಕಿದ್ದು ಅಂತ ಅನ್ನಿಸ್ತಾ ನಿಮಗೆ? ಅತ್ಯಂತ ವಿನೀತನಾಗಿ ಹೇಳ್ತೀನಿ, ನನ್ನ ರೇಂಜ್ ಆಫ್ ಎಕ್ಸ್ಪೀರಿಯನ್ಸು, ನನಗಿರ್ತಕ್ಕಂಥದ್ದು ಮತ್ತು ನನಗಿರ್ತಕ್ಕಂಥ ಮೆರಿಟು ಇಡೀ ಭಾರತ ದೇಶದಲ್ಲಿ ನನ್ನ ಸಮಕಾಲೀನ ಯಾವುದೇ IPS ಅಧಿಕಾರಿಗಳಿಗೆ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಈ ನಿಯಮಾನುಸಾರ ಈ 3 ವಿಷಯಗಳನ್ನು ಪರಿಗಣಿಸಿ ಸರ್ಕಾರದವರು ನನ್ನನ್ನು ಈ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಬೇರೆ ಬೇರೆ ಕಾರಣಗಳಿಗೆ ವಿವಾದಕ್ಕೀಡಾಗುತ್ತೆ. ಈ ಹುದ್ದೆಗಳ ವಿಚಾರದಲ್ಲೂ ಕೂಡ ಸರ್ಕಾರ ಬದಲಾದಾಗ ಯಾವ ಜಾತಿಯವರು ಸರ್ಕಾರದಲ್ಲಿ ಇದ್ದಾರೆ ಅನ್ನೋದರಿಂದ ಹಿಡಿದು, ಅಥವಾ ರಾಜಕಾರಣಿಗಳಿಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ಮಾತ್ರ ಬೆಳೆಸೋದು ಮತ್ತು ಕೆಲವು ಆಯಾಕಟ್ಟಿನ ಹುದ್ದೆಗಳಿಗೆ ಅವರನ್ನು ತರುವಂಥ ಕೆಲಸ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಅದು ಸಾಮಾನ್ಯ ಜನತೆಗೂ ಕೂಡ ಗೊತ್ತಾಗುವ ಮಟ್ಟದಲ್ಲಿ. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಬಿದ್ರಿ? ಹಾಗಾದರೆ ಸರ್ಕಾರದಲ್ಲಿ ಎಲ್ಲ ಹುದ್ದೆಗಳಿಗೂ ನೇಮಕಾತಿ ಮಾಡ್ತಕ್ಕಂಥದ್ದು, ಪದೋನ್ನತಿ ಕೊಡ್ತಕ್ಕಂಥದ್ದು ಅವರ ಸೇವಾ ಚರಿತ್ರೆಯನ್ನು, ಅವರ ಸಾಮರ್ಥ್ಯವನ್ನು ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಮಾಡೋಕ್ಕೆ ಹೊರತು ಜಾತಿ ಮತಗಳ ಆಧಾರದ ಮೇಲೆ ಸರ್ಕಾರದಲ್ಲಿ ಯಾವುದೇ ಹುದ್ದೆಯನ್ನು ಕೊಡುವುದು ತಪ್ಪು. ಅದನ್ನು ನಾನು ಒಪ್ಪೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅಧಿಕಾರಿ ತನ್ನ ಸೇವಾ ಚರಿತ್ರೆ, ತನ್ನ ಸಾಮರ್ಥ್ಯ, ಅವರು ಇರ್ತಕ್ಕಂಥ ಒಂದು 30-40 ವರ್ಷಗಳ ಇತಿಹಾಸ, ಅವರ ಸೇವಾ ಚರಿತ್ರೆ ಇತಿಹಾಸವನ್ನು ಪರಿಗಣಿಸಿ ಸರ್ಕಾರದವರು ಅವರಿಗೆ ಒಂದು ಹುದ್ದೆಯನ್ನು ಕೊಟ್ಟಾಗ ಅದಕ್ಕೆ ಜಾತಿಯ ಕಲಂಕ ಹಚ್ಚೋದು ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ತೀವ್ರ ಸ್ವರೂಪದ ಅಪರಾಧ. ಇತ್ತೀಚಿನ 2-3 ಅವಧಿಯಲ್ಲಿ DGಗಳು ಆಗಿ ಹೋದವರು ಅವೆಲ್ಲವೂ ಕೂಡ ವಿವಾದದಿಂದಲೇ ಕೂಡಿತ್ತು. ಯಾವುದೂ ಕೂಡ ಕ್ಲಿಯರ್ ಆಗಿ ಒಬ್ಬ DG ಅಲ್ಲ. ವಿವಾದ ಅಂತಕ್ಕಂಥ ಪ್ರಶ್ನೆಗಿಂತ ಏನಾಗಿದೆ ಅಂದರೆ, 2006ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪಿಗೆ ಸಂಬಂಧಪಟ್ಟಂತೆ ಭಾರತೀಯ ಕೇಂದ್ರ ಲೋಕಸೇವಾ ಆಯೋಗದವರು ಮತ್ತು ಕೇಂದ್ರ ಗೃಹ ಮಂತ್ರಾಲಯದವರು ರೂಪಿಸಿರ್ತಕ್ಕಂಥ ನಿಯಮಾವಳಿಗೆ ಮತ್ತು ಅದೇ ಕೇಂದ್ರ ಗೃಹ ಮಂತ್ರಾಲಯದವರು 2008ರಲ್ಲಿ 6ನೇ ವೇತನ ಆಯೋಗ ಆದಮೇಲೆ ನಡೆಸಿರ್ತಕ್ಕಂಥ ಸಂಬಳಕ್ಕೆ ಸಂಬಂಧಪಟ್ಟಂಥ ಪೇ ರೂಲ್ಸ್ ಏನಿದ್ದಾವೆ ಅವ್ರದ್ರಲ್ಲಿ ಡಿಕೋಟಮಿ ಆಗಿದೆ. ಇಲ್ಲಿ DG ಆದ ದಿನಕರನ್ ನಂತರ ದಿನಕರರು ಕೂಡ ಅದನ್ನ ಕಿತ್ಕೋಬೇಕಾಯ್ತು. ಇಲ್ಲಪ್ಪ ನನಗೆ ಸಿಗ್ಬೇಕಾಗಿತ್ತು, ಬೇರೆ ಯಾರಿಗೂ ಕೊಟ್ಟರು ಅಂತ. ಹಾಗಾಗಿಲ್ಲ. ಆನಂತರ ಅಜಯ್ ಕುಮಾರ್ ಸಿಂಗ್ ನಡೆದೋಯ್ತು. 2006ರಲ್ಲಿ ಪ್ರಕಾಶ್ ಸಿಂಗ್ ಅವರ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ರಾಜ್ಯ ಪೊಲೀಸ್ ಮುಖ್ಯಸ್ಥರನ್ನು ನೇಮಕಾತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿರ್ದಿಷ್ಟವಾದಂಥ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿತು. ಆದರೆ ಆ ನಿರ್ದಿಷ್ಟ ಮಾರ್ಗದರ್ಶಿ ಸೂತ್ರಗಳನ್ನು ಜಾರಿ ತರಲಿಕ್ಕೆ ಕೇಂದ್ರ ಗೃಹ ಮಂತ್ರಾಲಯದವರು ನಿಯಮಾವಳಿಗಳನ್ನು ರೂಪಿಸಲಿಲ್ಲ. ಅದೇ ಪ್ರಕಾರ 2006ರಲ್ಲಿ 6ನೇ ವೇತನ ಆಯೋಗದ ಜಾರಿಗೆ ಬಂದ ಮೇಲೆ 2008ರಲ್ಲಿ 6ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವಾಗ ಒಂದು ಪೇ ರೂಲ್ಸ್ ಅಂತ ಮಾಡಿದರು, IPS ಪೇ ರೂಲ್ಸ್ 2008 ಅಂತ. ಆ ಪೇ ರೂಲ್ಸ್ಗಳಿಗೂ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಏನಿದೆ ಅದಕ್ಕೂ ಮತ್ತು ಈ ಒಂದು ಗೃಹ ಮಂತ್ರಾಲಯದ ಪದೋನ್ನತಿಗೆ ಸಂಬಂಧಪಟ್ಟಂಥ ಮಾರ್ಗದರ್ಶಿ ಸೂತ್ರಗಳಿಗೂ ಮತ್ತು ಕೇಂದ್ರ ಲೋಕಸೇವಾ ಆಯೋಗದವರು ರೂಪಿಸಿರ್ತಕ್ಕಂಥ ಮಾರ್ಗದರ್ಶಿ ಸೂತ್ರಗಳಿಗೂ ತಿಕ್ಕಾಟ ಇದೆ. ಯಾಕಂದರೆ ಪೇ ರೂಲ್ಸಲ್ಲಿ DGP ಸ್ಕೇಲ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನೇ ಮಾತ್ರ ಪರಿಗಣಿಸಬೇಕು ಅಂತ ಹೇಳ್ಕೇಸಿ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತ ಒಂದು ಟಿಪ್ಪಣಿ ಬರೆದಿದ್ದಾರೆ. ಆದರೆ ಗೃಹ ಮಂತ್ರಾಲಯದ ಒಂದು ಪದೋನ್ನತಿ ಮಾರ್ಗದರ್ಶಿ ಸೂತ್ರಗಳ ಪ್ರಕಾರ DGP ಹುದ್ದೆಗೆ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಅವರು 30 ವರ್ಷ ಸರ್ವಿಸ್ ಮಾಡಿದರೆ ಸಾಕು. 30 ವರ್ಷ ಸರ್ವಿಸ್ ಮಾಡಿದವರು ಎಲ್ಲರನ್ನೂ ಪರಿಗಣಿಸಿ ಅವರಲ್ಲಿ ಯಾರು ಹೆಚ್ಚು ಅರ್ಹರು ಇದ್ದಾರೆ, ಯಾರು ಸಮರ್ಥರಿದ್ದಾರೆ ಅವ್ರಿಗೆ ಕೊಡಬೇಕು. ಅದೇ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗದವರು ಸಹಿತ
ಮಾರ್ಗದರ್ಶಿ ಸೂತ್ರಗಳನ್ನು ಮಾಡಿದ್ದಾರೆ. ಅಲ್ಲ, ಈ ಹಿಂದೆ ರಾಜ್ಯದಲ್ಲಿ ಒಬ್ಬ ಡಿಜಿ ಹುದ್ದೆಯಲ್ಲಿ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಗೊತ್ತೇ ಆಗ್ತಿರ್ಲಿಲ್ಲ ಯಾರಿಗೂ, ಪೊಲೀಸ್ ಇಲಾಖೆಗೆ ಬಿಟ್ರೆ. ಬಿದ್ರಿ ಅವರೇ, ಇತ್ತೀಚಿನ ದಿನಗಳಲ್ಲಿ ತಾವೇ ಒಂದು ಪ್ರಶ್ನೆ ಎತ್ತಿದ್ರಿ, ADGP ಆದವ್ರನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ. ಅದು ಕೋರ್ಟ್ ಮೊರೆ ಹೋಗಿದ್ದು ತಾವೇ. ಹೌದು, ಫಸ್ಟ್ ಗುರುಪ್ರಸಾದ್ ಸಾಹೇಬ್ರು ಹೋಗಿದ್ರು. ಹೌದು, ಅದಾದ್ಮೇಲೆ ನಾನು ಹೋಗ್ಬೇಕಾಗಿ ಬಂತು. ಆ ನಂತರನೇ ಇದು ಆರಂಭವಾಗಿದ್ದು. DG ಹುದ್ದೆಗೂ ಕೂಡ ಪೈಪೋಟಿ ಇದೆ ಅಂತ. ಇಲ್ಲ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಮೊದಲು ಆ ಹುದ್ದೆಗೊಬ್ಬರು ಕೂತು ಎದ್ದು ಹೋಗ್ತಿದ್ರು. ಅದರೊಂದು ಮಹತ್ವ ರಾಜ್ಯದ ಜನತೆಗಂತೂ ಗೊತ್ತಿರಲಿಲ್ಲ. ಈಗಂತೂ ಅದಕ್ಕೆ ಮಹತ್ವ ಮತ್ತೆ ಬಂದ್ಬಿಟ್ಟಿದೆ. ಆ ಮಹತ್ವ ಬರೋದಕ್ಕೆ ಇನ್ನೊಂದು ಕಾರಣ ಶಂಕರ್ ಬಿದ್ರಿ ಅವರು ಕೂಡ. ಶಂಕರ್ ಬಿದ್ರಿ ಅವರ ಹೆಸರು ಬಂದ ತಕ್ಷಣ ಹೆಚ್ಚು ಮಹತ್ವ ಬಂತು ಅದಕ್ಕೆ. ನೋಡಿ, ನನ್ನ 40 ವರ್ಷಗಳ ಅವಧಿಯಲ್ಲಿ ಯಾವ್ಯಾವ ಪೋಸ್ಟ್ನಲ್ಲಿ ನಾನು ಕೆಲಸ ಮಾಡಿದ್ದೀನೋ ಆ ಪೋಸ್ಟ್ಗಳು ಭಾರಿ ಮಹತ್ವದ ಪೋಸ್ಟ್ಗಳಾಗಿದ್ದಾವೆ. ಉದಾಹರಣೆಗೆ ಹೇಳಬೇಕಂದ್ರೆ ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿ ಅಂದರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೂ ಸಮ ಇಲ್ಲ ಅಂತ ತಿಳ್ಕೊತಿದ್ರು. ನಾನು ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿಯಾಗಿ 87-88ರಲ್ಲಿ ಕೆಲಸ ಮಾಡಿದಾಗ ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿ ಬೇರೆ ಎಲ್ಲ ಪೊಲೀಸರಿಗಿಂತ ಮಹತ್ವದ ರೈಲ್ವೆ ಪೊಲೀಸು ಅಂತಕ್ಕಂಥದ್ದಾಯಿತು. ಅದೇ ಪ್ರಕಾರ KSRPಯಲ್ಲಿ ಆಯಿತು. ಮೊದಲು ಅದೇ ಪ್ರಕಾರ MMLSಲ್ಲಿ ಕಮಾಂಡರ್ ಟಾಸ್ಕ್ ಫೋರ್ಸ್ ಇದ್ದಾಗ ನಾನು ಹೋಗೋಕ್ಕಿಂತ ಮುಂಚೆ ಅದೇನೋ ಮಹತ್ವದ ಪೋಸ್ಟ್ ಅಲ್ಲ ಅಂತ ತಿಳ್ಕೊಂಡಿದ್ರು. ಅದು ಮಹತ್ವದ ಪೋಸ್ಟ್ ಆಯಿತು. ಎಲ್ಲ ಪೋಸ್ಟ್ಗಳಲ್ಲಿ CID ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಪ್ರತಿಯೊಂದು ಪೋಸ್ಟು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿಸಿದೆ. ಈ ಹುದ್ದೆಯನ್ನು ಅರ್ಹತೆ ಆಧಾರದ ಮೇಲೆ ತಾವು ಪಡೆದಿದ್ದೀರಿ, ಬೇರೆ ಯಾವ ಕಾರಣದಿಂದಲೂ ನಾನು ಪಡೆದಿಲ್ಲ. ರೈಟ್ ಸರ್, ಥ್ಯಾಂಕ್ ಯು. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.